ಡಿಸೆಂಬರ್ 30 ವೈಕುಂಠ ಏಕಾದಶಿ ದಿನ ಈ 6 ವಸ್ತುಗಳನ್ನು ಮನೆಗೆ ತಂದರೆ ವರ್ಷ ಪೂರ್ತಿ ಹಣ, ಅದೃಷ್ಟ, ಐಶ್ವರ್ಯ ಸಿಗುತ್ತೆ. ವಿಷ್ಣು, ಲಕ್ಷ್ಮಿ, ತುಳಸಿ ದೇವಿ ಕೃಪೆಯಿಂದ ನೀವು ಅಂದುಕೊಂಡಿದ್ದೆಲ್ಲ ಆಗಲು ಈ ದಿನ ಯಾವ ನಿಯಮಗಳನ್ನು ಪಾಲಿಸಬೇಕೆಂದು ಈಗ ತಿಳಿಯೋಣ. ಸ್ವತಃ ಶ್ರೀ ವೆಂಕಟೇಶ್ವರ ಸ್ವಾಮಿಯು ಶ್ರೀದೇವಿ ಹಾಗೂ ಭೂದೇವಿ ಸಮೇತ ಭೂಲೋಕಕ್ಕೆ ಬಂದು ತನ್ನ ಭಕ್ತರಿಗೆ ದರ್ಶನ ನೀಡುವ ಪರಮ ಪವಿತ್ರವಾದ ದಿನವೇ ಈ ವೈಕುಂಠ ಏಕಾದಶಿ ದಿನ. ತನ್ನ ಭಕ್ತರಿಗೆ ದರ್ಶನ ನೀಡುವ ಮುನ್ನ ಮುಕ್ಕೋಟಿ ದೇವತೆಗಳಿಗೆ ಉತ್ತರ ದ್ವಾರದ ಮೂಲಕ ವಿಷ್ಣು ದೇವರು ದರ್ಶನ ನೀಡುತ್ತಾನೆ. ಆದ್ದರಿಂದ ಇದನ್ನು ಮುಕ್ಕೋಟಿ ಏಕಾದಶಿ ಎಂದು ಕರೆಯುತ್ತಾರೆ. ಈ ಏಕಾದಶಿಗೆ ಪುತ್ರದ ಏಕಾದಶಿ ಎಂಬ ಮತ್ತೊಂದು ಹೆಸರಿದೆ. ಸಂತಾನ ಬೇಕು ಎಂದು ಈ ಏಕಾದಶಿ ಆಚರಣೆ ಮಾಡಿದರೆ ಶೀಘ್ರವಾಗಿ ಸಂತಾನ ಸಿಗುತ್ತದೆ. ಈ ಬಾರಿ ಮುಕ್ಕೋಟಿ ಏಕಾದಶಿಯು ಡಿಸೆಂಬರ್ 30ನೇ ತಾರೀಕು ಬಂದಿದೆ. ಏಕಾದಶಿ ತಿಥಿಯು ಡಿಸೆಂಬರ್ 30ಕ್ಕೆ ಬೆಳಿಗ್ಗೆ 7:50 ಆರಂಭವಾಗಿ ಡಿಸೆಂಬರ್ 31 ಬೆಳಿಗ್ಗೆ 5 ಗಂಟೆಗೆ ಮುಕ್ತಾಯವಾಗುತ್ತದೆ. ಹೆಚ್ಚಿನ ಏಕಾದಶಿ ಸಮಯ ನಮಗೆ ಡಿಸೆಂಬರ್ 30ಕ್ಕೆ ಸಿಗುವುದರಿಂದ ಮಂಗಳವಾರವೇ ಏಕಾದಶಿ ಆಚರಿಸಬೇಕು. ಮನೆಗೆ ಸಮೀಪ ಇರುವ ವಿಷ್ಣು ದೇಗುಲಕ್ಕೆ ತೆರಳಿ ಉತ್ತರ ದ್ವಾರದ ಮೂಲಕ ಕುಟುಂಬ ಸಮೇತರಾಗಿ ವಿಷ್ಣು, ಲಕ್ಷ್ಮಿ, ಭೂದೇವಿ ದರ್ಶನ ಮಾಡಿದರೆ ಮೋಕ್ಷ ಸಿಗುತ್ತದೆ. ಪುಣ್ಯದ ಜೊತೆ ನಿಮ್ಮ ಎಲ್ಲ ಕೋರಿಕೆಗಳು ನೆರವೇರುತ್ತದೆ. ವೈಕುಂಠ ಏಕಾದಶಿ ದಿನದಂದು ಉಪವಾಸ ಇರುವುದು ಅತಿ ಮುಖ್ಯ. ಈ ದಿನ ಉಪವಾಸವಿದ್ದರೆ ಅದೆಷ್ಟು ವರ್ಷ ತಪಸ್ಸು ಮಾಡಿದ ಪುಣ್ಯ ಸಿಗುತ್ತದೆ. ಈ ಒಂದು ಏಕಾದಶಿ ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವ 24 ಏಕಾದಶಿಯನ್ನು ಆಚರಿಸಿದ ಫಲ ಸಿಗುತ್ತದೆ. ಲೋಕರಕ್ಷಕನಾದ ವಿಷ್ಣು ದೇವರು ತನ್ನ ಭಕ್ತರು ಕೇಳಿದ್ದನ್ನು ಈ ದಿನ ಕರುಣಿಸಿ ಕಾಪಾಡುತ್ತಾನೆ. ಹಾಗಾಗಿ ವಿಷ್ಣು ಹಾಗೂ ಲಕ್ಷ್ಮೀ ದೇವಿಯನ್ನು ಸಂತೃಪ್ತಿಪಡಿಸಲು ಈ ವಿಶೇಷ ವಸ್ತುಗಳನ್ನು ಮನೆಗೆ ತರಬೇಕು. ಮೊದಲನೆಯದಾಗಿ ಈ ದಿನ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಒಂದು ಸೀರೆಯನ್ನು ಮನೆಗೆ ತನ್ನಿ. ಅದು ತುಳಸಿ ಮಾತೆಗೆ ನೀವು ಪ್ರೀತಿಯಿಂದ ತರಬೇಕು. ಒಬ್ಬ ಸುಮಂಗಲಿಗೆ ನೀಡುವ ಅರಿಶಿನ, ಕುಂಕುಮ, ಬಳೆ, ಸೀರೆ ಇವುಗಳನ್ನು ತಂದು ಮಾತೆ ತುಳಸಿಗೆ ಅರ್ಪಿಸಿದರೆ ಸಾಕ್ಷಾತ್ ವಿಷ್ಣು ದೇವರ ಜೊತೆ ಶ್ರೀ ಮಹಾಲಕ್ಷ್ಮೀ ದೇವಿಯು ಸಂತಸಗೊಂಡು ಭಕ್ತನು ಬೇಡುವ ವರಗಳನ್ನೆಲ್ಲ ನೀಡುತ್ತಾರೆ. ನೀವು ತಂದ ಸೀರೆ, ಬಳೆ, ಅರಿಶಿನ, ಕುಂಕುಮವನ್ನು ಒಂದು ತಟ್ಟೆಯಲ್ಲಿ ಇಟ್ಟು ದೇವಿಗೆ ತಾಂಬೂಲ ಸಮೇತ ಅರ್ಪಿಸಿ ತುಳಸಿ ಚಾಲಿಸವನ್ನು ಮರೆಯದೆ ಕೇಳುತ್ತಾ ಭಗವಾನ್ ವಿಷ್ಣು ದೇವರನ್ನು ಮನಸ್ಸಿನಲ್ಲಿ ಸ್ಮರಿಸಿ ನಿಮ್ಮ ಕೆಲಸದಲ್ಲಿ ಇರುವ ಎಲ್ಲ ಅಡೆತಡೆ ದೂರವಾಗಿ ವರ್ಷ ಪೂರ್ತಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತೆ. ವೈಕುಂಠ ಏಕಾದಶಿ ದಿನದಂದು ತುಳಸಿಯ ಮುಂದೆ 11 ದೀಪ, 21 ದೀಪ ಅಥವಾ 51 ದೀಪಗಳನ್ನು ಬೆಳಗಿಸಿದರೆ ನಿಮ್ಮ ಉದ್ಯೋಗದಲ್ಲಿರುವ ಸಮಸ್ಯೆಗಳು ದೂರವಾಗುತ್ತದೆ. ಮನೆಯಲ್ಲಿ ಯಾವಾಗಲೂ ಬಡತನ, ಹಣಕಾಸಿನ ಸಮಸ್ಯೆಗಳು ಬರುತ್ತಿದ್ದರೆ ದೂರವಾಗಿ ಅದೃಷ್ಟದಿಂದ ಜೀವನ ಬದಲಾಗುತ್ತದೆ. ವಿಪರೀತ ಸಾಲದ ಸಮಸ್ಯೆಗಳು, ಅನಾರೋಗ್ಯದ ಸಮಸ್ಯೆಗಳು ಇದ್ದವರು ತುಳಸಿ ಮಂಜರಿಯಿಂದ ಅಂದರೆ ತುಳಸಿಯ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ವಿಷ್ಣು ದೇವರು ಹಾಗೂ ಶಿವನಿಗೆ ಅಭಿಷೇಕ ಮಾಡಿದರೆ ಎಲ್ಲ ಕಷ್ಟಗಳು ಶೀಘ್ರವಾಗಿ ನಿಮ್ಮಿಂದ ದೂರವಾಗುತ್ತದೆ. ಹಣಕಾಸಿನ ಸಮೃದ್ಧಿಯನ್ನು ನೀವು ಸದಾ ಮನೆಯಲ್ಲಿ ನೋಡಬಹುದು. ಮಹಾವಿಷ್ಣು ದೇವರಿಗೆ ತಿರುಪತಿಯಲ್ಲಿ ಪ್ರತಿನಿತ್ಯ ಪಚ್ಚೆ ಕರ್ಪೂರದಿಂದ ಸೇವೆಗಳು ನಡೆಯುತ್ತವೆ. ಪಚ್ಚೆ ಕರ್ಪೂರ ಎಂದರೆ ಶ್ರೀ ಮಹಾವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ. ಏಕಾದಶಿ ದಿನದಂದು ಪಚ್ಚೆ ಕರ್ಪೂರದಿಂದ ಆರತಿ ಬೆಳಗಿದರೆ ವಾತಾವರಣ ಶುದ್ಧಿಯಾಗುವುದರ ಜೊತೆ ವಿಷ್ಣು ದೇವರಿಗೆ ಅತ್ಯಂತ ಪ್ರಿಯರಾಗಿರುತ್ತೀರಿ. ಆದ್ದರಿಂದ ಈ ವೈಕುಂಠ ಏಕಾದಶಿ ದಿನದಂದು ಮನೆಗೆ ತಪ್ಪದೆ ವಿಷ್ಣು ದೇವರು ನೆನೆದು ಪಚ್ಚೆ ಕರ್ಪೂರವನ್ನು ಮನೆಗೆ ತನ್ನಿ. ಉತ್ತರ ದ್ವಾರದ ಮೂಲಕ ವಿಷ್ಣು ದೇವರನ್ನು ದರ್ಶಿಸಲು ದೇವಸ್ಥಾನಗಳಿಗೆ ಹೋದಾಗ 1-2 ಏಲಕ್ಕಿಯ ಜೊತೆಗೆ ನಿಮ್ಮ ಕೈಲಾದಷ್ಟು ನಾಣ್ಯಗಳನ್ನು ದೇಗುಲದ ಉಂಡಿಗೆ ಹಾಕಿ ಬನ್ನಿ. ಇದರಿಂದ ಹಣದ ಸಂಕಷ್ಟಗಳೆಲ್ಲ ದೂರವಾಗಿ ಆ ಶ್ರೀಮಾನ್ ನಾರಾಯಣನ ಅನುಗ್ರಹ ಪ್ರಾಪ್ತಿಯಾಗುತ್ತದೆ. ವಿಪರೀತ ಸಾಲಗಳು ಇದ್ದವರು ಈ ಒಂದು ಪರಿಹಾರವನ್ನು ವೈಕುಂಠ ಏಕಾದಶಿಯ ದಿನ ಮಾಡಿದರೆ ಸಾಲದ ಋಣದಿಂದ ಮುಕ್ತರಾಗಲು ವಿಷ್ಣು ದೇವರು ಒಂದು ದಾರಿಯನ್ನು ತೋರುತ್ತಾನೆ. ಮನೆಯಲ್ಲಿ ಲಕ್ಷ್ಮೀ ದೇವಿಯು ವಾಸವಿರುವ ಕವಡೆಗಳನ್ನು ಇಡಬೇಕು. ಕೆಲವರು ಮನೆಯಲ್ಲಿ ಇಟ್ಟಿರುವುದಿಲ್ಲ. ಅಂತವರು ವೈಕುಂಠ ಏಕಾದಶಿಯ ದಿನದಂದು ಲಕ್ಷ್ಮೀ ದೇವಿಯನ್ನು ನೆನೆದು ಮನೆಗೆ ಹಳದಿ ಬಣ್ಣದ ಕವಡೆಗಳನ್ನು ತಂದರೆ ಐಶ್ವರ್ಯವನ್ನೇ ಮನೆಗೆ ತಂದಂತೆ. ಮಹಾಲಕ್ಷ್ಮಿ ದೇವಿಯು ಕವಡೆಗಳ ರೂಪದಲ್ಲಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ನೆಲೆಸುತ್ತಾಳೆ. ಮನೆಗೆ ತಂದಂತಹ ಕವಡೆಗಳನ್ನು ಹಾಲಿನಿಂದ ತೊಳೆದು ಒಂದು ಬಟ್ಟೆಯಲ್ಲಿ ಒರೆಸಿ ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಬೀರುವಿನಲ್ಲಿ ಎತ್ತಿಡಬೇಕು. ಇದರಿಂದ ಹಣಕಾಸಿಗೆ ಎಂದಿಗೂ ಮನೆಯಲ್ಲಿ ಕೊರತೆ ಉಂಟಾಗುವುದಿಲ್ಲ.
ವೈಕುಂಠ ಏಕಾದಶಿಯ ದಿನ ವಿಷ್ಣು ದೇವರಿಗೆ ಏಲಕ್ಕಿ ಮಾಲೆಯನ್ನು ಅರ್ಪಿಸಿದರೆ ಮನೋಕಾಮನೆಗಳು ಈಡೇರುತ್ತವೆ. ಏಲಕ್ಕಿ ಮಾಲೆಯನ್ನು ತಯಾರು ಮಾಡಲು ಮನೆಗೆ ಈ ದಿನದಂದು ಏಲಕ್ಕಿಯನ್ನು ತರಬೇಕು. ಏಲಕ್ಕಿಯು ಮನೆಗೆ ಪ್ರವೇಶ ಮಾಡಿದಂತೆಯೇ ಮನೆಗೆ ಪಾಸಿಟಿವ್ ಶಕ್ತಿ ಪ್ರವೇಶ ಮಾಡುತ್ತದೆ. ಮನೆಯಲ್ಲಿನ ನಕಾರಾತ್ಮಕ ಶಕ್ತಿಗಳು ದೂರವಾಗಿ ಮನೆಗೆ ಹಣ ಬರಲು ಇದ್ದಂತಹ ಬ್ಲಾಕೇಜ್ಗಳು ಕಡಿಮೆಯಾಗುತ್ತದೆ. ಹಣದ ಹರಿವು ಮನೆಗೆ ಹೆಚ್ಚಾಗುತ್ತದೆ. ಸಂಪಾದನೆ ಮಾಡಿದ ದುಡ್ಡು ಮನೆಯಲ್ಲಿ ನಿಲ್ಲುತ್ತಿಲ್ಲವೆಂದರೆ ವೈಕುಂಠ ಏಕಾದಶಿ ದಿನದಂದು ಏಲಕ್ಕಿಯನ್ನು ಮರೆಯದೆ ಮನೆಗೆ ತರಬೇಕು. ವಿಷ್ಣು ದೇವರು ಉತ್ತರ ದ್ವಾರದ ಮೂಲಕ ದೇವತೆಗಳಿಗೆ, ಮಾನವರಿಗೆ, ಇಡೀ ಪ್ರಾಣಿ ಪಕ್ಷಿ ಸಂಕುಲಕ್ಕೆ ದರ್ಶನ ನೀಡಲು ಭೂಲೋಕಕ್ಕೆ ಬರುವಂತಹ ಅದ್ಭುತ ದಿನ ಇದಾಗಿದ್ದು, ಈ ದಿನದಂದು ಮನೆಯ ಮುಂದೆ ದೀಪಗಳನ್ನು ಬೆಳಗಿಸಬೇಕು. ನಿಮ್ಮ ಮನೆಗಳಲ್ಲಿ ಮಣ್ಣಿನ ದೀಪ ಇಲ್ಲವೆಂದರೆ ವೈಕುಂಠ ಏಕಾದಶಿಯ ದಿನದಂದು ಸಾಧ್ಯವಾದಷ್ಟು ಮಣ್ಣಿನ ದೀಪಗಳನ್ನು ತನ್ನಿ. ಸಂಜೆ ಸಮಯದಲ್ಲಿ ಆ ದೀಪಗಳನ್ನು ಮನೆಯ ಮುಂಭಾಗದಲ್ಲಿ ಬೆಳಗಿಸಿದರೆ ನಾರಾಯಣನ ಜೊತೆಗೆ ಮಹಾಲಕ್ಷ್ಮಿಯು ಮನೆಗೆ ಪ್ರವೇಶ ಮಾಡುತ್ತಾರೆ. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು. ಯಾರ ಮೇಲೂ ಕೋಪ ಮಾಡಿಕೊಳ್ಳಬಾರದು. ಅಸತ್ಯ ನುಡಿಯುತ್ತಾ ಏಕಾದಶಿ ಆಚರಿಸಬಾರದು. ಅನ್ನವನ್ನು ಸೇವಿಸಬಾರದು. ಪಕ್ಷಿ ಪ್ರಾಣಿಗಳಿಗೆ ನೋವುಂಟು ಮಾಡಬಾರದು. ಗಂಡ ಹೆಂಡತಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು. ಈರುಳ್ಳಿ ಬೆಳ್ಳುಳ್ಳಿ ಸೇವಿಸಬಾರದು. ವೈಕುಂಠ ಏಕಾದಶಿ ದಿನದಂದು ನೀರಿಗೆ ಸ್ವಲ್ಪ ಪಚ್ಚೆ ಕರ್ಪೂರವನ್ನು ಬೆರೆಸಿ ಆ ನೀರನ್ನು ಮನೆಗೆ ಪ್ರೋಕ್ಷಣೆ ಮಾಡಿದರೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಈ ದಿನ ದಾನಗಳನ್ನು ನೀಡಿದರೆ ನಿಮ್ಮಲ್ಲಿರುವ ಸಂಪತ್ತು ದುಪ್ಪಟ್ಟಾಗುತ್ತದೆ. ಅತ್ಯಂತ ಚಳಿ ಇರುವ ಈ ಸಮಯದಲ್ಲಿ ಅವಶ್ಯಕತೆ ಇದ್ದವರಿಗೆ ಹೊದಿಕೆ, ಚಾಪೆ, ಪಾದರಕ್ಷೆ, ಛತ್ರಿ, ದವಸ ಧಾನ್ಯಗಳನ್ನು ನೀಡಿದರೆ ತುಂಬಾ ಒಳ್ಳೆಯದು. ಧನಿಯಾ ಅಥವಾ ಕೊತ್ತಂಬರಿ ಬೀಜಗಳನ್ನು ಈ ದಿನ ಮನೆಗೆ ತರಬೇಕು. ಮಹಾಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದ ವಸ್ತು ಇದಾಗಿದ್ದು, ವೈಕುಂಠ ಏಕಾದಶಿ ದಿನದಂದು ತಂದಂತಹ ಕೊತ್ತಂಬರಿ ಬೀಜಗಳನ್ನು ಪ್ರತಿನಿತ್ಯ ಅಡುಗೆಗೆ ಬಳಸುತ್ತಾ ಬರಬೇಕು. ಇದರಿಂದ ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪರಿಪೂರ್ಣವಾಗಿ ನಿಮಗೆ ಸಿಗುತ್ತದೆ. ಈ ದಿನ ಭಗವದ್ಗೀತೆ ಪಾರಾಯಣ ಹಾಗೂ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಕೋಟಿ ಪುಣ್ಯವನ್ನು ತಂದುಕೊಡುತ್ತದೆ. ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪುಸ್ತಕ ಇಲ್ಲವೆಂದರೆ ವೈಕುಂಠ ಏಕಾದಶಿಯ ದಿನದಂದು ತಪ್ಪದೆ ತನ್ನಿ. ಮೊದಲು ಈ ವಿಷ್ಣು ಸಹಸ್ರನಾಮ ಇರುವ ಪುಸ್ತಕಕ್ಕೆ ಪೂಜೆ ಮಾಡಿ ನಂತರ ಓದಲು ಆರಂಭಿಸಿ. ಮನೆ ಮಂದಿಯೆಲ್ಲ ಈ ಪುಸ್ತಕವನ್ನು ಪೂಜೆ ಆದ ನಂತರ ಮುಟ್ಟಿದರೆ ಏಕಾದಶಿ ದಿನದಂದು ಪುಣ್ಯ ಫಲ ಸಿಗುತ್ತದೆ. ವಿಷ್ಣು ಸಹಸ್ರನಾಮ ಓದಲು ಈ ದಿನ ಆರಂಭಿಸಿದರೆ ಮಹಾಲಕ್ಷ್ಮೀ ದೇವಿಯು ಇಡೀ ಮನೆಗೆ ಐಶ್ವರ್ಯ ನೀಡುತ್ತಾಳೆ. ವೈಕುಂಠ ಏಕಾದಶಿಯ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಶ್ರೀಮನ್ನಾರಾಯಣ ಎಂದು ಬರೆದು ಈ ವಿಡಿಯೋಗೆ ಭಕ್ತಿಯಿಂದ ಒಂದು ಲೈಕ್ ಕೊಡಿ. ನಮ್ಮ ಚಂದನಾ ಲೋಕ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಥ್ಯಾಂಕ್ ಯು.